ಚಂದ್ರು, ಸಮುದ್ರದಲ್ಲಿ ನಮಗೆ ಸಿಗುವಂಥ ಅತ್ಯಂತ ಅಮೂಲ್ಯವಾದ ವಸ್ತು ಯಾವ್ದು ಗೊತ್ತಾ? ಮುತ್ತು. ಅದು ಹೇಗೆ ಹುಟ್ಕೊಳ್ಳುತ್ತೆ ಅಂತ ಗೊತ್ತಾ ನಿನಗೆ? ಹೇಗೆ? ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ. ಸ್ವಾತಿ ಮಳೆ ಹನಿ ಬೀಳುವ ಶುಕ್ತಿ ಬಾಯೆರೆದೇಳುವ ಕೌತುಕದ ಸಮಯ ಯೋಗದೆ ಮೌಕ್ತಿಕ ಫಲ ಪ್ರೀತಿ ಸುಖ ಸತ್ಯ ದರ್ಶನ ಶಾಂತಿಗಳ ಹುಟ್ಟುಂ ಆ ತೆರದ ಯೋಗದಿನೆ ಮಂಕುತಿಮ್ಮ. ಅವಾಗಲೇ ಹೇಳಿದ್ನಲ್ಲ, ಸಮುದ್ರದಲ್ಲಿ ಸಿಗುವಂಥದ್ದು ಅತ್ಯಂತ ಅಮೂಲ್ಯವಾದದ್ದು ಮುತ್ತು. ಅದು ಏನು ಇದ್ದಕ್ಕಿದ್ದಂಗೆ ಹೇಗೋ ಒಂದು ಸಿಕ್ಬಿಡಲ್ಲ ನಮಗೆ. ನಿರಂತರವಾಗಿ ಮಳೆ ಅದು ಇದು ಆಗ್ತಾನೆ ಇರುತ್ತೆ. ಆದರೆ ಒಂದು ಪರ್ಟಿಕ್ಯುಲರ್ ಸ್ವಾತಿ ಮಳೆ ಅಂತ ಬರುತ್ತೆ. ಅದು ಜಿಟಿ 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 ಬರುವಂಥ ಮಳೆ. ಅದು ಬಂದಾಗ ಮಾತ್ರನೇ ಕಪ್ಪೆ ಚಿಪ್ನೊಳಗಡೆ ಶೇಖರಣೆ ಆಗಿ 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 ಮುತ್ತು ಫಾರ್ಮೇಷನ್ ಆಗೋದು ಅಂತ ಹೇಳ್ತಾರೆ. ಸೊ ನಮಗೆ ಎಲ್ಲಾವುದು ಏನೋ ಆಗ್ತಾ ಇದೆ ಅಂದ ತಕ್ಷಣ ಯಶಸ್ಸು ಸಿಕ್ಬಿಡ್ಬೇಕು ಅಂತಲ್ಲ, ಯಾವುದೋ ಒಂದು ಯೋಗ ಬರಬೇಕು, ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಬರಬೇಕು. ಆ ಸಮಯ ಬಂದಾಗ ಮಾತ್ರನೇ ನಮಗೇನು ಬೇಕೋ ಅದು ಸಿಗೋದು. ಜೀವನದಲ್ಲಿ ಪ್ರೀತಿ ಆಗಿರ್ಬೋದು, ಸುಖ ಆಗಿರ್ಬೋದು, ಶಾಂತಿ ಆಗಿರ್ಬೋದು, ಇದು ಎಲ್ಲವೂ ಅದೇ ರೀತಿಯೇ ನಮ್ಮ ಜೀವನ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಯಾವುದೋ ಒಂದು ಯೋಗ ಬಂದಾಗ ಮಾತ್ರ ನಮಗೆ ಭೋಗ. ಇದೇ ಈ ಕಗ್ಗದ ಅರ್ಥ. ನಮಸ್ಕಾರಗಳು.